ಜಿಂಬಾಬ್ವೆ ವಿರುದ್ಧ ಮೊದಲ ಟಿ20 ಪಂದ್ಯವನ್ನು ಗೆದ್ದಿದ್ದಂತಹ ಭಾರತ ತಂಡ ಇದೀಗ ಎರಡನೇ ಪಂದ್ಯವನ್ನು ಗೆದ್ದು ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಹೌದು, ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದಂತಹ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಬರೋಬ್ಬರಿ 90 ರನ್ಗಳ ಅಂತರದಿಂದ ಗೆದ್ದು ಬೀಗಿದೆ. ಪಂದ್ಯದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಜಿಂಬಾಬ್ವೆ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 219 ರನ್ ಕಲೆ ಹಾಕಿತು. ಇನ್ನು ಭಾರತದ ಪರ ವೈಭವ್ ಸೂರ್ಯವಂಶಿ 9 ಬಾಲ್ಗೆ 20 ರನ್ ಸಿಡಿಸಿ ಔಟ್ ಆದರೆ ಅಭಿಷೇಕ್ ಶರ್ಮಾ 8 ಬಾಲ್ಗೆ 8 ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಳ್ತಾರೆ. ಇನ್ನು ಅಬ್ಬರದ ಬ್ಯಾಟಿಂಗ್ ನಡೆಸಿದಂತಹ ವಿಕೆಟ್ ಕೀಪರ್ ಇಶಾನ್ ಕಿಶನ್ 44 ಎಸೆತಗಳಲ್ಲಿ ಬರೋಬ್ಬರಿ 81 ರನ್ ಗಳಿಸಿದ್ರು. ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 20 ಎಸೆತಗಳಲ್ಲಿ 25 ರನ್ ಗಳಿಸಿದ್ರೆ ತಿಲಕ್ ವರ್ಮಾ ಅಜೇಯ 60 ರನ್ ಗಳಿಸಿದ್ರು. ಇನ್ನು ರಿಂಕು ಸಿಂಗ್ 12 ರನ್ ಗಳಿಸಿ ಔಟ್ ಆದರೆ ಶಿವಮ್ ದುಬೆ ಅಜೇಯ 6 ರನ್ ಗಳಿಸಿದ್ರು. ಹೀಗೆ 219 ರನ್ಗಳ ಗುರಿಯನ್ನ ಜಿಂಬಾಬ್ವೆ ತಂಡಕ್ಕೆ ಭಾರತ ತಂಡ ನೀಡಿತು. ಈ ಗುರಿ ಬೆನ್ನತ್ತಿದ ಜಿಂಬಾಬ್ವೆ 17.5 ಓವರ್ಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 129 ರನ್ಗಳನ್ನಷ್ಟೇ ಗಳಿಸಲು ಶಕ್ತವಾಯಿತು. ಇನ್ನು ಭಾರತದ ಪರ ಅಭಿಷೇಕ್ ಶರ್ಮಾ 3 ವಿಕೆಟ್ ಅನ್ನು ಪಡ್ಕೊಂಡು ಮಿಂಚಿದ್ರೆ ಪ್ರಿನ್ಸ್ ಯಾದವ್ ಮತ್ತು ಯಶ್ ಠಾಕೂರ್ ತಲಾ 2 ವಿಕೆಟ್ ಅನ್ನು ಪಡೆದ್ರು. ಹಾಗೆ ರವಿ ಬಿಷ್ಣೋಯಿ, ಶಿವಮ್ ದುಬೆ, ತಿಲಕ್ ವರ್ಮಾ ತಲಾ ಒಂದೊಂದು ವಿಕೆಟ್ ಅನ್ನು ಪಡೆದು ಮಿಂಚಿದ್ರು. ಈ ಗೆಲುವಿನ ಮೂಲಕ 3 ಟಿ20 ಪಂದ್ಯಗಳಲ್ಲಿ 2-0 ಅಂತರದಿಂದ ಭಾರತ ಮುನ್ನಡೆಯನ್ನ ಕಾಯ್ದುಕೊಂಡು ಸರಣಿಯನ್ನ ಕೈವಶ ಮಾಡಿಕೊಂಡಿದೆ. ಬ್ಯಾಕ್ ಟು ಬ್ಯಾಕ್ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಸರಣಿಯ ಸೋಲುಗಳ ನಂತರ ಈ ಗೆಲುವಿನೊಂದಿಗೆ ಭಾರತ ಕಮ್ಬ್ಯಾಕ್ ಮಾಡಿದೆ.